ಶ್ರೀ ರಾಘವೇಂದ್ರಾಯ ನಮಃ. ನಮ್ಮ ಚಾನಲ್ ಕಳೆದ ವಿಡಿಯೋಗಳನ್ನು 20,000ಕ್ಕೂ ಹೆಚ್ಚು ಜನ ನೋಡಿ ಹರಸಿದ್ದಕ್ಕೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ಗುರುರಾಯರ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇವತ್ತಿಗೆ ಆಷಾಢ ಅಮಾವಾಸ್ಯೆ ಮುಗಿದು ಆಷಾಢ ಮಾಸದ ಅತ್ಯಂತ ಪ್ರಮುಖವಾದ ದಿನಗಳು ಆರಂಭವಾಗಿವೆ. ಸಾಕಷ್ಟು ಜನ ಆಷಾಢ ಮಾಸ ಅಂದರೆ ಶೂನ್ಯ ಮಾಸ, ಈ ತಿಂಗಳು ಯಾವುದೇ ಪೂಜೆ ಪುರಸ್ಕಾರಗಳು ಫಲಿಸೋದಿಲ್ಲ ಅಂತ ತಪ್ಪು ತಿಳಿದುಕೊಂಡಿದ್ದೀರ. ಆದರೆ ನೆನ್ಪಿಡಿ, ರಾಯರ ಭಕ್ತರಿಗೆ ಯಾವುದೇ ಮಾಸವಾದರೂ ರಾಯರ ನಾಮಸ್ಮರಣೆಗಿಂತ ದೊಡ್ಡದು ಯಾವುದೂ ಇಲ್ಲ ಅಲ್ವಾ. ಇನ್ನು ವಿಶೇಷವಾಗಿ ಈ ಪವಿತ್ರ ಗುರುವಾರದಂದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ರಾಯರ ಮುಂದೆ ಈ ಒಂದು ರಹಸ್ಯ ಕೆಲಸ ಮಾಡಿದರೆ ನಿಮ್ಮ ಮನೆಯ ಎಲ್ಲ ಕಷ್ಟಗಳು, ಸಾಲದ ಬಾಧೆ ಆಗಿರ್ಬೋದು, ಕೆಟ್ಟ ದೃಷ್ಟಿದೋಷಗಳಾಗಿರ್ಬೋದು, ಕೇವಲ 5 ನಿಮಿಷದಲ್ಲಿ ದೂರ ಆಗುತ್ತವೆ. ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಅಂದರೆ ನಾಳೆ ಆಗಿರ್ಬೋದು ಅಥವಾ ಬುಧವಾರ ಆದರೂ ಆಗಿರ್ಬೋದು, ನೀವು ಆಷಾಢ ಮಾಸ ಮುಗಿಯೋ ಅಷ್ಟರಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ರಾಯರ ಮುಂದೆ ಮಾಡಬೇಕಾದ ಈ ಚಮತ್ಕಾರಿಕ ಬೇವಿನ ಎಲೆ ಮತ್ತು ಕರ್ಪೂರದ ಪರಿಹಾರದ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯ ತನಕ ನೋಡಿ. ಇನ್ನು ಗುರುವಾರ ಈ ಪರಿಹಾರ ಮಾಡುವುದರ ಅಸಲಿ ಮಹತ್ವ ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ನೀವು ಇದನ್ನ ಬುಧವಾರ ಸಂಜೆ ಆದರೂ ಮಾಡ್ಬೋದು ಅಥವಾ ಗುರುವಾರ ಸಂಜೆ ಆದರೂ ಮಾಡ್ಬೋದು. ನೀವು ಯಾವತ್ತಾಗುತ್ತೋ ಆವತ್ತು 2 ದಿವಸದಲ್ಲಿ 1 ದಿವಸ ಮಾಡಿ. ಆಷಾಢ ಮಾಸ ಮುಗಿಯೋ ಅಷ್ಟರಲ್ಲಿಲ್ಲ, ಆಷಾಢ ಮಾಸ ಮುಗಿಯೋ ತನಕನೂ ತಿಂಗಳಲ್ಲಿ 4 ವಾರನೂ ಕೂಡ ನೀವು ಮಾಡ್ಬೋದು, ತೊಂದರೆ ಇಲ್ಲ. 1 ಸರಿಯಾದ್ರೂ ಮಾಡಿ ಅಥವಾ 4 ಸರಿಯಾದರೂ ಮಾಡಿ, ಅದು ನಿಮಗೆ ಅನುಕೂಲಕ್ಕೆ ಬಿಟ್ಟಿರೋ ಅಂಥದ್ದು. ಇನ್ನು ಆಷಾಢ ಮಾಸದಲ್ಲಿ ವಾತಾವರಣ ಬದಲಾವಣೆಯಿಂದಾಗಿ ಧನಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿ ಮತ್ತು ರೋಗ ರುಜಿನಗಳ ಪ್ರಭಾವ ಅತಿಯಾಗಿರುತ್ತದೆ ಎನ್ನುತ್ತಾರೆ ಅಲ್ವಾ. ಇದರಿಂದಲೇ ಮನೆಯಲ್ಲಿ ವಿನಾಕಾರಣ ಜಗಳಗಳಾಗೋದು, ಆರ್ಥಿಕ ನಷ್ಟ ಆಗುವಂಥದ್ದು, ಮಾನಸಿಕ ಒತ್ತಡಗಳು ಉಂಟಾಗ್ತಾನೆ ಇರ್ತವೆ. ಇನ್ನು ರಾಯರು ಭಕ್ತರಾದ ನಮಗೆ ಗುರು ರಾಘವೇಂದ್ರ ಸ್ವಾಮಿಗಳೇ ಜ್ಞಾನದ ದೀಪವಾಗಿದ್ದಾರೆ. ರಾಯರ ವಾರವಾದ ಗುರುವಾರದಂದು ಅಥವಾ ಇಂದಿನ ದಿವಸ ಅಂದರೆ ಬುಧವಾರ ಯಾರು ಶ್ರದ್ಧೆಯಿಂದ ರಾಯರ ನಾಮಸ್ಮರಣೆ ಮಾಡುತ್ತಾ ಈ ದಿವ್ಯ ಧೂಪದ ಪರಿಹಾರವನ್ನು ಮಾಡುತ್ತಾರೋ ಅವರ ಮನೆಯ ಕತ್ತಲೆ ಮತ್ತು ಕಷ್ಟಗಳು ದೂರ ಆಗಿ ಸುಖ ಶಾಂತಿ ನೆಲೆಸುತ್ತದೆ. ಈ ಪೂಜೆಯನ್ನು ಮಾಡಲು ಗುರುವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 7:45 ಒಳಗಡೆ ನೀವು ಈ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕಾಗುತ್ತೆ. ನೀವು ಬುಧವಾರ ಮಾಡಿದ್ರು ಅಷ್ಟೇ 6 ಗಂಟೆಯಿಂದ 7:45 ಒಳಗಡೆ ಅಂದರೆ ದೀಪ ಹಚ್ಚುವ ಸಮಯ ಅತ್ಯಂತ ಶ್ರೇಷ್ಠ ಮತ್ತು ಸಿದ್ಧಿ ನೀಡುವ ಮುಹೂರ್ತ ಅಂತಲೇ ಹೇಳ್ಬೋದು. ನೀವು ದೀಪ ಅಂಟಿಸ್ತೀರಲ್ವ ಒಂದು 6 ಗಂಟೆ 6:30ಗೆ, ಇಲ್ಲ ಒಬ್ಬರು 5:30ಗೆ ಅಂಟಿಸ್ತೀರ. ಅಂಥ ಸಮಯದಲ್ಲಿ ದೀಪ ಅಂಟಿಸಿ ಪೂಜೆ ಮಾಡಿದ ನಂತರ ನೀವು ಈ ಪರಿಹಾರನ ಮಾಡ್ಕೋಬೇಕು. ಇನ್ನು ಬೇವಿನ ಎಲೆ ಮತ್ತು ಕರ್ಪೂರದ ರಹಸ್ಯ ಪೂಜಾ ವಿಧಾನ ಯಾವ ರೀತಿ ಮಾಡಬೇಕು ಅಂದರೆ, ನಾಳೆ ಗುರುವಾರ ಸಾಯಂಕಾಲ ಆದರೂ ನೀವು ಮಾಡ್ಕೊಳ್ಳಿ ಮೊದಲೇ ಹೇಳ್ದಂಗೆ, ಇಲ್ಲ ಇವತ್ತು ಸಂಜೆನೇ ಸಾಧ್ಯ ಆಗುತ್ತೆ ಅಂದರೆ ಮಾಡ್ಕೊಳ್ಳಿ, ಬುಧವಾರ ಸಂಜೆನೇ. ಇನ್ನು ದೇವರ ಮನೆಯನ್ನು ನೀವು ಚೆನ್ನಾಗಿ ಶುದ್ಧಿನ ಮಾಡಿರ್ತೀರ ಪೂಜೆ ಮಾಡೋದಕ್ಕಿಂತ ಮುಂಚೆ. ಯಾವ ರೀತಿ ರಾಯರ ಫೋಟೋಗೆ ಎಂದಿನಂತೆ ನೀವು ತುಪ್ಪದ ಅಥವಾ ಎಣ್ಣೆ ದೀಪನ ನೀವು ಹಚ್ಬಿಟ್ಟು ಪೂಜೆನ ಮುಗಿಸ್ಕೊಳ್ಬೋದು. ಇನ್ನು ರಾಯರ ಫೋಟೋಗೆ ಹೊಸ ಹೂಗಳನ್ನ, ಹಳದಿ ಹೂವನ್ನ ಹಾಕ್ಬೋದು ಅಥವಾ ಕೆಂಪು ಹೂಗಳಿಂದ ನೀವು ಅಲಂಕಾರನ ಮಾಡ್ಕೊಳ್ಳಿ. ತದನಂತರ ರಾಯರ ಬಲಭಾಗದಲ್ಲಿ ಒಂದು ಸಣ್ಣ ಹಿತ್ತಾಳೆ ಅಥವಾ ತಾಮ್ರ, 2 ಇಲ್ವಾ, ಮಣ್ಣಿನ ತಟ್ಟೆನ ನೀವು ಇಟ್ಕೋಬೇಕು. ಆ ತಟ್ಟೆನ ಇಟ್ಟಿದ್ದಾದಮೇಲೆ ಅದಕ್ಕೆ 3 ಹಸಿ ಬೇವಿನ ಎಲೆಗಳು ಬೇಕಾಗುತ್ತೆ. ಇದಕ್ಕೆ ಅದು 3 ಹಸಿ ಬೇವಿನ ಎಲೆಗಳನ್ನ ನೀವು ಹರಡಿ ತಟ್ಟೆ ಒಳಗಡೆ, ತುಂಬ ಹಸಿಯಾಗಿರೋವಂಥ ಬೇವಿನ ಎಲೆನ ತೆಗೆದುಕೊಳ್ಬೇಡಿ. ಒಂದು ವೇಳೆ ಅದು ಹುರಿದ್ಬಿಟ್ಟು ಹೊಗೆ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದನ್ನ ಸ್ವಲ್ಪ ಒಂದು ತಟ್ಟೆಲಿ ಹಾಕ್ಬಿಟ್ಟು ಡ್ರೈ ಮಾಡ್ಕೊಳ್ಳಿ. ನೀವು ಬಿಸಿಲುಗಾರು ಇಟ್ಟು ನೀವು ಒಣಗಿಸ್ಕೊಳ್ಳಿ ಹಿಂದಿನ ದಿನವೇ, ಇಲ್ವಾ ಫ್ಯಾನ್ಗಳಿಗಾದರೂ ನೀವು ಒಂದು ಸ್ವಲ್ಪ ಡ್ರೈ ಆಗೋ ರೀತಿ ಒಣಗಿದ ಮೇಲೆ ನೀವು ಅದನ್ನ ಇಟ್ಬಿಟ್ಟು ಹೊಗೆ ಮಾಡಿಕೊಂಡ್ರೆ ತುಂಬ ಬೆಸ್ಟು. ಇನ್ನು ಇದು ಆಗಿಲ್ಲ ಅಂದರೆ ನೀವು ಧೂಪ ಹಾಕ್ತಿರಲ್ವ, ಧೂಪ ಸಾಂಬ್ರಾಣಿ ಇರುತ್ತಲ್ವ, ಅದರಲ್ಲಿ ಕೆಂಡನ ಮಾಡಿಕೊಂಡು ಅದ್ರ ಮೇಲೆ ಬೇವಿನ ಎಲೆಗಳನ್ನ ಹಾಕೋದ್ರಿಂದನೂ ಕೂಡ ಹೊಗೆ ಬರುವಂಥದ್ದು. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬೇವಿನ ಎಲೆಗಳು ಸಾಕ್ಷಾತ್ ದೋಷ ನಿವಾರಕ ಶಕ್ತಿಯನ್ನು ಹೊಂದಿದೆ. ಈ ಬೇವಿನ ಎಲೆಗಳ ಮಧ್ಯದಲ್ಲಿ ಒಂದು ಸಣ್ಣ ಪಚ್ಚ ಕರ್ಪೂರನ ನೀವು ಇಡಬೇಕು. ಸಾಮಾನ್ಯ ಕರ್ಪೂರಕ್ಕಿಂತ ಪಚ್ಚ ಕರ್ಪೂರ ದೈವಿಕ ಶಕ್ತಿ ಮತ್ತು ಸಕಾರಾತ್ಮಕತೆ ಆಕರ್ಷಿಸುವ ಶಕ್ತಿ ಜಾಸ್ತಿ ಇರುತ್ತದೆ. ಈಗ ರಾಯರ ಮುಖವನ್ನು ನೋಡುತ್ತಾ ಕೈ ಮುಗಿದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಂದ್ಬಿಟ್ಟು ನೀವು 11 ಬಾರಿ ಈ ಮಂತ್ರನ ಜಪಿಸಬೇಕು. ನಿಮ್ಮ ಮನೆಯಲ್ಲಿರುವ ರೋಗ, ದೃಷ್ಟಿದೋಷ ಮತ್ತು ಸಾಲಬಾಧೆ ಈ ಕರ್ಪೂರದಂತೆ ಸುಟ್ಟು ಭಸ್ಮವಾಗಲಿ ತಂದೆ ಅಂತ ನೀವು ರಾಯರಲ್ಲಿ ದೃಢವಾಗಿ ಸಂಕಲ್ಪನ ಮಾಡ್ಕೊಳ್ಳಿ. ಆ ನಂತರ ಕರ್ಪೂರನ ನೀವು ಹಚ್ಚಿ
ಕರ್ಪೂರ ಮತ್ತು ಬೇವಿನ ಎಲೆಗಳು ಒಟ್ಟಿಗೆ ಉರಿದು ಧೂಪದ ಥರ ಹೊಗೆ ಬರಲು ಶುರುವಾಗುತ್ತೆ. ಈ ಹೊಗೆ ಮೇಲೆ ನೀವು ಸ್ವಲ್ಪ ಬೇಕಾದ್ರೆ ಸಾಂಬ್ರಾಣಿ ಧೂಪ ಬೇಕಾದ್ರೂ ಹಾಕೋಬೋದು, ಇಲ್ಲ ಸಾಂಬ್ರಾಣಿ ಧೂಪನ ಕೆಂಡ ರೀತಿ ಮಾಡಿಕೊಂಡು ಕೂಡ ಇದಕ್ಕೆ ಪಚ್ಚಕರ್ಪೂರ ಬೇವಿನ ಎಲೆನೂ ಕೂಡ ನೀವು ಹಾಕೋಬೋದು. ಆ ತಟ್ಟೆಯನ್ನು ಕೈಲಿ ಹಿಡ್ಕೊಂಡು ನೀವು ನಿಮ್ಮ ಮನೆಯ ಮೂಲೆ ಮೂಲೆಗೂ ಕೂಡ ನೀವು ಆ ಹೊಗೆನ ತೋರಿಸ್ಕೊಳ್ತಾ ಬರಬೇಕು. ಇದರ ಹಿಂದಿನ ಪವಾಡದ ಫಲಗಳೇನು ಗೊತ್ತಾ? ಆಷಾಢ ಮಾಸದ ಗುರುವಾರ ಬೇವಿನ ಎಲೆ ಮತ್ತು ಕರ್ಪೂರದ ಹೊಗೆ ಒಟ್ಟಿಗೆ ಉರಿದಾಗ ಅದರಿಂದ ಬರುವ ಸುಗಂಧವು ಸಾಕ್ಷಾತ್ ರಾಯರ ಆಶೀರ್ವಾದದ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಈ ಹೊಗೆ ಇಡೀ ಮನೆಯಲ್ಲಿ ಹರಡಿದಾಗ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿರುವ ನೆಗೆಟಿವ್ ಶಕ್ತಿ, ದೃಷ್ಟಿದೋಷಗಳು ತಕ್ಷಣ ಹೊರಹೋಗುತ್ತವೆ. ಇನ್ನು ವೈಜ್ಞಾನಿಕವಾಗಿ ನಿಮ್ಗೆ ಹೇಳೋದಾದರೆ ಈ ಬೇವಿನ ಹೊಗೆಯು ಅತ್ಯುತ್ತಮ ಸಾಂಕ್ರಾಮಿಕ ರೋಗ ನಿವಾರಕವಾಗಿ ಕೆಲಸ ಮಾಡುತ್ತದೆ. ಅಷ್ಟೇ ಅಲ್ಲದೆ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಇನ್ನು ಮನೆಯಲ್ಲಿರುವವರ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಈ ಹೊಗೆಯ ಪರಿಮಳದಿಂದ ಮನೆಯಲ್ಲಿ ಜಗಳಗಳು ನಿಂತೋಗುತ್ತೆ ಮತ್ತು ಕುಟುಂಬದಲ್ಲಿ ಶಾಂತಿ ಮತ್ತು ಲಕ್ಷ್ಮಿ ನೆಲೆಸುತ್ತಾಳೆ. ಪೂಜೆ ಮುಗಿದ ಮೇಲೆ ನೀವು ರಾಯರಿಗೆ ಹಣ್ಣಿನ ನೈವೇದ್ಯನೋ ಹಾಲನ್ನ ಅಥವಾ ಕಲ್ಸಕ್ರನೋ ಅರ್ಪಣೆ ಮಾಡಿ ಕರ್ಪೂರದ ಆರತಿನ ಮಾಡಿ ಮತ್ತು ರಾಯರು ಮಂತ್ರಾಕ್ಷತೆ ತಲೆ ಮೇಲೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿರೋವಂಥ ದೃಷ್ಟಿದೋಷ ಎಲ್ಲ ಸಂಪೂರ್ಣ ಸುಟ್ಟೋಗ್ಲಿ ತಂದೆ, ನಾಶ ಆಗೋಗ್ಬಿಡ್ಲಿ ಅಂತ ಕೇಳಿಕೊಂಡು ನೀವು ಈ ಪೂಜೆನ ಮುಗಿಸ್ಬೇಕು. ಇನ್ನು ಈ ಪೂಜೆ ಮಾಡಬೇಕಾದ್ರೆ ನಿಮ್ಮ ಆಸೆ ಆಗಿರ್ಬೋದು, ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದನ್ನ ನೀವು ಮಾಡ್ತಾ ಇರೋದು ನಿಮ್ಮ ಮನೆಗೆ ಆಗಿರೋಂಥ ಕೆಟ್ಟ ದೃಷ್ಟಿಗಳನ್ನ ಹೊರಗಡೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಮಾತ್ರ ನೀವು ಕೇಳ್ಕೋಬೇಕು. ರಾಯರಲ್ಲಿ ಎಲ್ಲನೂ ಕೂಡ ಆಗಬೇಕು ಅಂತ ಒಂದೇ ಸಮಯದಲ್ಲಿ ಕೇಳ್ಕೊಳ್ಳೋದಲ್ಲ. ಒಂದು ವಿಚಾರನ ಒಂದು ಸಮಯಕ್ಕೆ ಮಾತ್ರ ಕೇಳ್ಕೋಬೇಕು. ಒಂದು ಸಮಯದಲ್ಲಿ ಹಲವಾರು ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ನೀವು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ರಾಯರ ವಿಶೇಷ ದಿನ ಗುರುವಾರ ಅಲ್ವಾ, ಇದನ್ನ ಬುಧವಾರ ಯಾಕೆ ಮಾಡೋದಕ್ಕೆ ಹೇಳ್ತಾ ಇದ್ದೀರಾ ಅಂತ ಕೆಲವೊಬ್ರು ಕೇಳ್ತೀರಾ. ಇನ್ನು ನೀವು ಬುಧವಾರ ಮಾಡ್ಕೊಳ್ಳಿ, ಗುರುವಾರನಾದರೂ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಇದ್ರಕ್ಕೂ ಒಂದು ರೀಸನ್ ಇದೆ. ಏನು ಅಂತಂದರೆ ನಾವು ಬಳಸೋವಂಥ ಈ ಬೇವಿನ ಎಲೆ ಇದೆಯಲ್ಲ, ಇದು ಸಾಕ್ಷಾತ್ ಬುಧ ಗ್ರಹ ಮತ್ತು ಒಳಿತನ್ನು ಮಾಡುವ ಬುಧ ದೇವನ ಸಂಕೇತವಾಗಿದೆ. ಇನ್ನು ರಾಯರು ಮುಂದೆ ಇದನ್ನು ನೀವು ಹಚ್ಚುವುದರಿಂದ ಜಾತಕದಲ್ಲಿರುವ ಎಂತಹುದೇ ಕಠಿಣ ಬುಧ ದೋಷಗಳು ಕೇವಲ 5 ನಿಮಿಷದಲ್ಲಿ ನಿಮಗೆ ನಿವಾರಣೆ ಆಗುತ್ತವೆ. ಇನ್ನು ಇದರ ದೊಡ್ಡ ಲಾಭ ಏನಂದರೆ ಬುಧವಾರ ಈ ಪರಿಹಾರ ಮಾಡುವುದರಿಂದ ಮನೆಯಲ್ಲಿರುವ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ಒಳ್ಳೆಯ ಬುದ್ಧಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಿಗುತ್ತದೆ. ಮತ್ತು ಉದ್ಯೋಗ ವ್ಯಾಪಾರದಲ್ಲಿ ಏನಾದರೂ ನೀವು ಲಾಭ ಕಾಣ್ತಾ ಇಲ್ಲ ಅಂದರೆ ಧನಲಾಭವಾಗಿ ಆರ್ಥಿಕ ಸಂಕಷ್ಟಗಳಿಂದ ನೀವು ದೂರ ಆಗ್ತೀರ. ಇನ್ನು ಬುಧವಾರ ನಮ್ಮ ಮನೆಯ ದೃಷ್ಟಿ ದೋಷಗಳನ್ನು ಈ ಹೊಗೆಯ ಮೂಲಕ ಕಳೆದುಕೊಂಡರೆ ಮರುದಿನ ಅಂದರೆ ಬೆಳಿಗ್ಗೆನೆ ಗುರುವಾರ ರಾಯರ ಪೂಜೆಯ ಪೂರ್ಣ ಫಲ ನಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತದೆ. ಇದಕ್ಕಾಗಿಯೇ ಆಷಾಢ ಮುಗಿಯುವವರೆಗೆ ಪ್ರತಿ ಬುಧವಾರ ಅಥವಾ ಗುರುವಾರ ಸಂಜೆ ಈ ದಿವ್ಯ ಪರಿಹಾರವನ್ನು ನೀವು ತಪ್ಪದೇನೆ ಮಾಡ್ಕೊತ ಬನ್ನಿ. ಈ ಆಷಾಢ ಮಾಸದ ವಿಶೇಷ ಗುರುವಾರದ ಪರಿಹಾರವು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಾನು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಮನೆಯಲ್ಲೂ ಕೂಡ ಈ ಪೂಜೆನ ಶ್ರದ್ಧೆಯಿಂದ ಆಚರಣೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತಲೇ ಹೇಳ್ಬೋದು. ಇದಿಷ್ಟು ಕೆಲಸನ ನೀವು ಮಾಡಿ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ದೂರ ಆಗಿ ನಿಮಗೆ ಒಂದು ಹೇಳ್ಕೊಳಕ್ಕಾಗ್ದಿರೋಂಥ ಖುಷಿ, ನೆಮ್ಮದಿ ವಾತಾವರಣ ಸೃಷ್ಟಿಯಾಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.